ದೇಶದ ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಅತ್ಯಂತ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ದಿನನಿತ್ಯದ ಚಿಕಿತ್ಸೆಗೆ ಅಗತ್ಯವಾಗಿರುವ ಪ್ರಮುಖ 39 ಔಷಧಿಗಳ ಗರಿಷ್ಠ ಮಾರಾಟ ದರವನ್ನು ಗಣನೀಯವಾಗಿ ಕಡಿತಗೊಳಿಸಿದೆ. ರಾಷ್ಟ್ರೀಯ ಔಷಧ ದರ ನಿಯಂತ್ರಣ ಪ್ರಾಧಿಕಾರವು ಈ ಕುರಿತು ಅಧಿಕೃತ ಆದೇಶ ಹೊರಡಿಸಿದ್ದು, ಮಧುಮೇಹ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಲಕ್ಷಾಂತರ ಕುಟುಂಬಗಳಿಗೆ ಮಾಸಿಕ ವೈದ್ಯಕೀಯ ವೆಚ್ಚದ ಹೊರೆ ತಗ್ಗಲಿದೆ. ಮಧುಮೇಹ ನಿಯಂತ್ರಣಕ್ಕೆ ಬಳಸುವ ಎಂಪಾಗ್ಲಿಫ್ಲೋಜಿನಾ, ಸಿಟಾಗ್ಲಿಪ್ಟಿನ್ ಮತ್ತು ಮೆಟಾರ್ಮಿನ್ ಹೈಡ್ರೋಕ್ಲೋರೈಡ್ ಸಂಯೋಜನೆಯ ಮಾತ್ರೆಗಳ ಬೆಲೆಯನ್ನು ಪ್ರತಿ ಮಾತ್ರೆಗೆ 14.88 ರೂಪಾಯಿಯಿಂದ ಗರಿಷ್ಠ 17.17 ರೂಪಾಯಿ ಒಳಗೆ ಮಿತಿಗೊಳಿಸಲಾಗಿದೆ. ಅದೇ ರೀತಿ ರಕ್ತದೊತ್ತಡ ನಿಯಂತ್ರಿಸುವ ಆಮ್ಲೋಡಿಫೈನ್, ಬಿಸೋಪ್ರೋಲೋಲ್ ಹಾಗೂ ಟೆಲ್ಮಿಸಾರ್ಟನ್ ಮಿಶ್ರಿತ ಮಾತ್ರೆಯ ದರವನ್ನು 14.74 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇನ್ನು ಹೃದಯದ ತೊಂದರೆ ಇರುವವರಿಗೆ ನೀಡಲಾಗುವ ಕ್ಲೋಪಿಡ್ರೋಗ್ರೆಲ್, ಅಸ್ಪಿರಿನ್ ಮತ್ತು ಅಟೋರ್ವಾಸ್ಟಾಟಿನ್ ಒಳಗೊಂಡ ಸಂಯುಕ್ತ ಮಾತ್ರೆಯ ಬೆಲೆಯನ್ನು ಕೇವಲ 6 ರೂಪಾಯಿಗೆ ತಗ್ಗಿಸಲಾಗಿದೆ. ಇದರ ಜೊತೆಗೆ ಕಣ್ಣಿನ ಸೋಂಕಿಗೆ ಬಳಸುವ ಐಡ್ರಾಪ್ ಬೆಲೆಯನ್ನ ಪ್ರತಿ ಮಿಲಿಮೀಟರ್ಗೆ 68.64 ರೂಪಾಯಿಗೆ ಹಾಗೂ ಸಾರ್ವಜನಿಕರು ಹೆಚ್ಚಾಗಿ ಬಳಸುವ ಕ್ಯಾಲ್ಸಿಯಂ ಮತ್ತು ವಿಟಮಿನ್ D3 ಮಾತ್ರೆಯ ಬೆಲೆಯನ್ನ ಪ್ರತಿ ಮಾತ್ರೆಗೆ ಗರಿಷ್ಠ 8 ರೂಪಾಯಿಗೆ ನಿಯಂತ್ರಣಕ್ಕೆ ತರಲಾಗಿದೆ. ತುರ್ತು ಚಿಕಿತ್ಸೆಯ ಜೀವರಕ್ಷಕ ಇಂಜೆಕ್ಷನ್ಗಳಾದ ಆಂಟಿರೇಬಿಸ್ ದರವನ್ನ 119.48 ರೂಪಾಯಿಗೆ ಹಾಗೂ ಹೃದಯಘಾತದ ವೇಳೆ ರಕ್ತ ಹೆಪ್ಪುಗಟ್ಟದಂತೆ ತಡೆಯುವ ಟೆನೆಕ್ಪ್ಲೇಸ್ ಇಂಜೆಕ್ಷನ್ ಬೆಲೆಯನ್ನ 60,238.27 ರೂಪಾಯಿಗೆ ನಿಗದಿಗೊಳಿಸಲಾಗಿದೆ. ಯಾವುದೇ ಫಾರ್ಮಸಿಗಳು ಈ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಔಷಧಿಗಳನ್ನು ಮಾರಾಟ ಮಾಡಿದರೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ, ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.